ಸಂಗೀತ ಕಂಠಸಿರಿ ಎಸ್ ಜಾನಕಿ ಅಮ್ಮನವರು ಇನ್ನೂ ನೆನಪು ಮಾತ್ರ. ಶಾಶ್ವತವಾಗಿ ಮೌನವಾಗಿದೆ ಕರುನಾಡ ಗಾನ ಕೋಗಿಲೆ. ಮೈಸೂರಿನ ಕಣಿಯನಹುಂಡಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಮೈಸೂರು ಜಿಲ್ಲೆಯ HD ಕೋಟೆಯ ಕಣಿಯನಹುಂಡಿ ಫಾರ್ಮ್ ಹೌಸ್ನಲ್ಲಿ ಅಂತ್ಯ ಸಂಸ್ಕಾರ ಆಗಿದೆ. ಅಂದರೆ ಅವರ ತೋಟದಲ್ಲಿ, ಅವರಿಗೆ ನೆಚ್ಚಿನ ತೋಟ ಇದು ನವೀನ್ ಅವ್ರದ್ದು. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರಿತು. ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಅವರ ಮೊಮ್ಮಗಳು ಅಪ್ಸರಾ ಅವರು ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಗಾಯಕಿಗೆ ಗಣ್ಯರು, ಸಂಗೀತ ಪ್ರಿಯರು ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಅಮರ ಹಾಡುಗಳೊಂದಿಗೆ ಗಾನರಾಣಿ ಅಜರಾಮರ ಆಗಿದ್ದಾರೆ. ನೋಡಿ, ದೇಶದ ಅತ್ಯದ್ಭುತವಾದಂಥ ಅಪ್ರತಿಮವಾದಂಥ ಗಾಯಕಿ ಗಾನ ಸುಧೆಯನ್ನು ಹರಿಸಿ 48 ಹಾಡನ್ನು ಹಾಡಿ 20 ಭಾಷೆಗಳಲ್ಲಿ ರಾರಾಜಿಸಿದ ಎಸ್ ಜಾನಕಿ ಅಮ್ಮನವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಅವರನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರು, ಗಾಯಕರು, ರಾಜಕೀಯ ನಾಯಕರು ಕೂಡ. ನೋಡಿ, ಹುಟ್ಟಿದ್ದು ಆಂಧ್ರದಲ್ಲಾದರೂ ಕೂಡ ಅವರು ನೆಲೆ ಕಂಡಿದ್ದು ಮೈಸೂರಿನಲ್ಲಿ. ಅವರು ಬಯಸಿದಂಗೆ ಎಲ್ಲವೂ ಕೂಡ ನೆರವೇರಿದೆ. 88 ವರ್ಷ ವಯಸ್ಸಾಗಿತ್ತು ಜಾನಕಿ ಅಮ್ಮನವರು. ಕನ್ನಡದಲ್ಲೂ ಕೂಡ ಅವರು ಹಾಡಿದಂಥ ಎಲ್ಲ ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ದಾವೆ. ಅವ್ರನ್ನ ಕಳೆದುಕೊಂಡಂತಹ ಕರುನಾಡು, ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಈಗ ಗದ್ಗದಿತರಾಗಿದ್ದಾರೆ, ಶಾಕ್ಗೆ ಒಳಗಾಗಿದ್ದಾರೆ. ಅವರ ಹಾಡುಗಳು ಮಾತ್ರ ಇನ್ಮೇಲೆ ಶಾಶ್ವತವಾಗಿರುತ್ತೆ. ಅವರಿಲ್ಲದೆ ಇರ್ಬೋದು, ಆದರೆ ಅವರ ಸಂಗೀತದ ಮಾಂತ್ರಿಕ ಶಕ್ತಿ ಇದೆಯಲ್ವಾ, ಅದು ಎಲ್ರಿಗೂ ಕೂಡ ನಿಜಕ್ಕೂ ಆ ಕಿವಿಯಲ್ಲಿ ಗುನುಗ್ತಾ ಇರುತ್ತೆ, ಬಾಯಲ್ಲಿ ಬರ್ತಾ ಇರುತ್ತೆ. ಎಲ್ಲರೂ ಕೂಡ ಅದನ್ನು ಮೆಲುಕು ಹಾಕ್ತಾ ಇರ್ತಾರೆ. ಮದುವೆ ಸಮಾರಂಭಗಳು, ಕಾರ್ಯಕ್ರಮಗಳು, ಆಕಾಶವಾಣಿ, ಇಲ್ಲೆಲ್ಲವೂ ಕೂಡ ಜಾನಕಿ ಅಮ್ಮನವರ ಹಾಡುಗಳೇ ಈಗಲೂ ಕೂಡ ಅದು ರಾರಾಜಿಸ್ತಾ ಇರುತ್ತೆ. ಮುಂದೆ ಕೂಡ ಹಾಗೇ ಇರುತ್ತೆ. ಮತ್ತೆ ಕರುನಾಡಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳಿ ಅಲ್ಲಿನ ಅವರ ಅಭಿಮಾನಿಗಳು ಅವ್ರನ್ನ ನೆನೀತಾ ಇದ್ದರು, ಭಾವುಕರಾದರು. ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಜಾನಕಮ್ಮನ್ನ ಹೇಗಾದರೂ ಮಾಡಿ ಕರ್ಕೊಂಡ್ಬರ್ಬೇಕು ಅಂತ ಬಹಳ ಒಂದು ಆಸೆ ಇಟ್ಕೊಂಡಿದ್ದೆ. ಸಡನ್ ಆಗಿ ಈ ರೀತಿ ಒಂದು ನ್ಯೂಸ್ ಬರ್ಬೇಕಾದ್ರೆ ಒಂದು ರೀತಿ ಗಾಯಕನಾಗಿ ಅಷ್ಟೇ ಅಲ್ಲದೆ ಅವರ ಹಾಡುಗಳ ಒಬ್ಬ ಶಿಷ್ಯನಾಗಿ, ಯಾಕಂದ್ರೆ ನಾವೆಲ್ಲರೂ ಇವರ ಹಾಡುಗಳಿಂದ ಕಲಿತದ್ದು. ನಮ್ಗೊಂದು ಕಡೆ ಮನೋರಂಜನೆ ಆದ್ರೆ ಇನ್ನೊಂದು ಕಡೆ ಕಲಿಕೆ. ಅವ್ರ ಹಾಡುಗಳನ್ನ ಕೇಳ್ತಾ ಇದ್ರೆ ಕಲಿತೀವಿ. ಓ, ಈ ಪದವನ್ನ ಹೀಗೆ ಉಚ್ಚಾರ ಮಾಡಿದ್ರ, ಈ ಹಾಡನ್ನ ಹೀಗೆ ಹಾಡಿದ್ರ, ಇದರಲ್ಲಿ ಈ ರೀತಿ ಭಾವ ತುಂಬಿದ್ರ, ಮತ್ತೆ 1, 2 ಸಾವಿರಾರು ಹಾಡುಗಳಲ್ಲಿ ಇಷ್ಟು ಭಾಷೆಗಳಲ್ಲಿ ಜೀವ ತುಂಬಿ ಆ ಜೀವ ಇವತ್ತು ಮೈಸೂರಿನಲ್ಲಿ ಈ ರೀತಿ ಇದ್ದಾರೆ ಅಂದ್ರೆ ಒಂದು ಕ್ಷಣ ನಂಬಲಿಕ್ಕೆ ಬಹಳ ಕಷ್ಟ. ನಾವು ಎಸ್ ಜಾನಕಿ ಅವ್ರನ್ನ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ. ಅದು ಕಳ್ಕೊಂಡಿದ್ದೀವಿ ಅನ್ನೋದು ಸುಳ್ಳು. ಅವ್ರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಷ್ಟೇ, ಅವರ ಧ್ವನಿಯನ್ನು ಯಾವತ್ತೂ ಕಳೆಯೋಕ್ಕೆ ಸಾಧ್ಯ. ಅಂದರೆ ಅವ್ರು 8 ವರ್ಷದಿಂದ ಇಲ್ಲಿ ಇದ್ದಾರೆ ಅನ್ನೋ ಒಂದು ಸತ್ಯ ನಂಗೆ ಗೊತ್ತಾಗ್ಬಿಟ್ಟಿದ್ರೆ ನಾನು ಬಂದ್ಬಿಡುವೆ ಮೊದಲೇ ನೋಡೋಕ್ಕೆ. ನಾನು ಅವ್ರನ್ನ ನೋಡಲಿಲ್ವಲ್ಲ ಅನ್ನೋದೇ ಒಂದು ದುಃಖ, ಭೇಟಿನೇ ಮಾಡಿಲ್ವಲ್ಲ ಅವ್ರನ್ನ ಅಂತ. ಅದರ್ವೈಸ್ ನಾನು ಇವತ್ತು ಅವ್ರನ್ನ ನೋಡಿದೆ, ಅವ್ರ ಅಂತಿಮ ದರ್ಶನ ತಗೊಂಡೆ, ನನ್ನ ಪುಣ್ಯ ಅಂತಲೇ ಭಾವಿಸ್ತೀನಿ. ಅಮ್ಮ ಬಂದು ಚಿತ್ರರಂಗಕ್ಕೆ 60 ವರ್ಷ ಆಯಿತು ಅಂತಾರೆ. ನಾನು 59 ವರ್ಷ ಆಯಿತು. ಚಿತ್ರರಂಗಕ್ಕೆ 6 ತಿಂಗಳ ಮುಂಚೆ ಬಂದವರು, ಪ್ರಪಂಚಕ್ಕೆ 4 ವರ್ಷ ಮುಂಚೆ ಬಂದವರು. ತಾಯಿ, ಆ ತಾಯಿ ಭಾವನೆ, ಆ ತಾಯಿ ಹೃದಯ ಜಾನಕಮ್ಮ ಹಾಗಿತ್ತು. ಹಾಡುಗಳ ಹಾಜತೆ. ನಾನು ಎಲ್ಲೇ ಹೋಗಲಿ, ನಾನು ನೋಡಿದಾಗ ಎಲ್ರಿಗೂ ಗೊತ್ತು, ಕರ್ನಾಟಕಕ್ಕೂ ಗೊತ್ತು, ನಾ ಮೆಚ್ಚಿದ ಹುಡುಗ ಪಾಪ ಎಲ್ಲಿದೆಯೋ ಅನ್ನೋದು. ಅವರ ಹಾಡಿನ ಪ್ರೋಗ್ರಾಮಲ್ಲಿ ನಾ ಎಲ್ಲರೂ ಕೂತಿದ್ದಾಗ ಆಕಾಶ ದೀಪವು ನೀನು ಕಂದ ಪಾಪ, ಆ ಕಂದ, ಆ ಹುಡುಗ ಆಯಿತು ಅಂದಾಗ ಪ್ರೀತಿ, ವಿಶ್ವಾಸ ಅದೆಷ್ಟು ತುಂಬ ಇತ್ತು. ಕರ್ಕೊಂಡು ಜೀವನಕ್ಕಾಗ, ಯಾಕಂದರೆ ಪ್ರತಿ ಕ್ಷಣ ಜ್ಞಾಪಕ ಬರ್ತಾ ಇರುತ್ತೆ. ಒಂದಂತೂ ನಿಜ, ನಾ ಏನೇ ಹೆಸರು ಮಾಡಿದ್ರು
ನನ್ನ ಸಿನಿಮಾಗಳಿಂದ ನನಗೆ ಆ ಹೆಸರು ಬಂದಿದೆ ನಿಜ. ನನಗೇನು ಟೈಟ್ಲ್ ಕೊಟ್ಟಿದ್ದಾರೆ ಜನ, ಆ ಟೈಟ್ಲಿಗೆ ಅಮ್ಮ ಬಾಲು ಇಬ್ಬರು ಕಾರರಾಗ್ತಾರೆ. ಅವ್ರ ಹಾಡಿಗೆ ನಾವು ಆ್ಯಕ್ಟೇ ಮಾಡಬೇಕಾಗಿರಲಿಲ್ಲ. ಹಿಂದೆ ಹಾಡು ಬರ್ತಾ ಇದ್ದರೆ ಮುಖದಲ್ಲಿ ತಾನಾಗಿ ಎಕ್ಸ್ಪ್ರೆಷನ್ ಇರೋದು, ಆ ಥರ ಹಾಡಿರೋರು. பெருமதிப்பிற்குரிய பாடகி ஜானகி அம்மா அவர்கள் காலமான செய்தி கேட்டு மிகவும் துக்கமடைந்தேன். மிகவும் அதிர்ச்சிகரமான செய்தியாக எனக்கு இருந்தது. வாழ்வில், தன்னுடைய சொந்த வாழ்வில் எத்தனையோ துக்கங்களை, தாங்க முடியாத துக்கங்களை, தாங்க முடியாத நிகழ்வுகளை தாங்கி அவர்கள் வாழ்ந்தார்கள் என்பது மிகவும் வேதனைக்குரிய விஷயம். உலக கம்போசர்கள் மிகவும் மாமேதைகள். அவர்களுடைய ஒவ்வொருவருடைய வாழ்விலும் அவர்களுடைய தனிப்பட்ட வாழ்க்கை மிகவும் துக்கமானதாக இருந்திருக்கிறது என்பது தான் இதுவரை நடந்திருக்கிறது. ஆனால் ஜானகி அம்மா அவர்கள் தன்னுடைய திறமையில் யாருக்கும் சளைத்தவர்கள் இல்லை என்பது நிரூபித்து கொண்டே, ஒவ்வொரு பாடலிலும் நிரூபித்து கொண்டே வந்திருக்கிறார். மிகவும் கடினமான உழைப்பாளி. நான் ஒரு பாடலை உருவாக்குவதற்கு ஒவ்வொரு வாத்தியத்தையும் எவ்வளவு அக்கறையோடு சேர்ந்து அதில் விடாப்பிடியாக நான் நினைத்ததை வரவழைப்பேனோ, அதே போல் அவர்களுக்கு சொல்லிக் கொடுத்த அந்த பாடலை அவர்களும்